ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ನೋಡಿ ಇವತ್ತು ಬಜ್ಜಿ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಬಜ್ಜಿ ರೊಟ್ಟಿ ಜೊತೆ, ಸಜ್ಜಿ ರೊಟ್ಟಿ ಜೊತೆ ಬಜ್ಜಿ ಮಾಡ್ತಾರಲ್ಲ, ಅದು ಹೇಗೆ ಮಾಡ್ತಾರನ್ನೋ ತೋರಿಸ್ತೀನಿ ನೋಡಿ. ನಾನು ನೋಡಿ ಒಂದು ಗ್ಲಾಸಲ್ಲಿ ಎಲ್ಲ ಮಿಕ್ಸ್ ಕಾಳುಗಳು ತೊಗೊಂಡಿದ್ದೀನಿ. ಅಂದರೆ ಅವರೆಕಾಳು ಮತ್ತು ಬೀನ್ಸ್ ಕಾಳು ಮತ್ತು ಕಡಲೆಕಾಳು, ತೊಗರಿಕಾಳು ಮತ್ತು ಇದು ಶೇಂಗಾ ಕಾಳು ಎಲ್ಲ ತೊಗೊಂಡು ಮಿಕ್ಸ್ ತೊಗೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನೋಡಿ. ತೊಳ್ಕೊಂಡು ಈ ಥರ ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ. ಕುಕ್ಕರಲ್ಲಿ ಹಾಕಿ ಒಂದು 4-5 ಸೀಟಿ ಮಾಡ್ಕೋಬೇಕು. ಸೀಟಿ ಮಾಡಿಕೊಂಡು ಇಲ್ಲಿ ನೋಡಿ ಒಂದು ಕಡೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ತರಕಾರಿ ಇದೆ ಅಂದ್ರೆ ಕೊತ್ತಂಬರಿ ಮತ್ತು ಮೆಂತ್ಯ ಪಲ್ಯ, ಗಜ್ರಿ, ಟೊಮೊಟೊ, ಟೊಮೊಟೊ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಒಂದು ಕಡೆ ಹಸಿ ಹುಣಸಿನ್ಕಾಯಿ ಇರುತ್ತಲ್ಲ, ಅದೆಲ್ಲ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಎಲ್ಲ ಅದರದ್ದೆಲ್ಲ ರಸ ತೆಗಿತಾ ಇದ್ದೀನಿ. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ. ಈ ಒಗ್ಗರಣೆ ಹಾಕ್ಲಿಕ್ಕೆ ಒಂದು ಚರಿಗೆ ತೊಗೊಂಡಿನಿ. ಚರಿಗೆಯಲ್ಲಿ ಏನು ಮಾಡೀನಿ, ಎಣ್ಣೆ ಹಾಕಿನಿ ನೋಡಿರಿ. ಎಣ್ಣೆ ಹಾಕಿ ಬಿಸಿ ಮಾಡ್ಲಿಕ್ಕೆ ಇಟ್ಟೀನಿ ನೋಡಿರಿ. ಲೋ ಫ್ಲೇಮ್ದಾಗ ಇಡಬೇಕು, ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಇದರಲ್ಲಿ ನೋಡಿ ಇವಾಗ ಜೀರಿಗೆ ಹಾಕ್ತೀನಿ ಮತ್ತು ಸಾಸಿವೆ ಹಾಕ್ತೀನಿ ನೋಡಿ. ಎರಡೂ ಹಾಕ್ತೀನಿ. ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ತೀನಿ. ಹಾಕಿ ಚೆನ್ನಾಗಿ ಚಟಪಟ ಅಂತ ಅದು ರೆಡ್ ಕಲರ್ ಅದು ಅಂದ್ರೆ ಅವಾಗ ಏನು ಮಾಡಬೇಕು ಅಂದ್ರೆ ಬೆಳ್ಳುಳ್ಳಿ ಹಾಕ್ಬೇಕು ನೋಡಿರಿ. ಈಗ ಜೀರಿಗೆ ಹಾಕೀನಿ ಮತ್ತು ಸಾಸಿವೆ ಎರಡೂ ಹಾಕೀನಿ ನೋಡಿ. ಮತ್ತು ಈಗ ಸ್ವಲ್ಪ ರೆಡ್ ಕಲರ್ ಆದಮೇಲೆ ಏನು ಮಾಡಬೇಕು ಅಂದ್ರೆ ಬೆಳ್ಳುಳ್ಳಿ ಹಾಕಬೇಕು ಮತ್ತು ಶುಂಠಿ ಹಾಕಿದ್ದು ನೋಡಿ. ಎರಡು ಪೇಸ್ಟ್ ಮಾಡಿಕೊಂಡು ಎರಡು ಹಾಕ್ತಾಯಿದ್ದೀನಿ ನೋಡಿ. ಈ ಶುಂಠಿ ಪೇಸ್ಟು ಮಾಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಮಾಡಿಕೊಂಡು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಎರಡು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಮಾಡ್ಕೋಬೇಕು, ಅಷ್ಟು ಬರೀಕ್ ಮಾಡ್ಕೋಬಾರ್ದು. ಯಾಕಂದರೆ ತಳಕ್ಕೆ ಹತ್ತುತ್ತದೆ. ಇಲ್ಲಿ ಎಣ್ಣೆಯಲ್ಲಿ ಹಾಕಿದೀವಿ ಅಂದ್ರೆ ತಳಕ್ಕೆ ಹತ್ತದ, ಹಾಗಾಗಿ ಸ್ವಲ್ಪ ದಪ್ಪೆ ಕುಟ್ಕೋಬೇಕಾಗುತ್ತೆ, ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ಎರಡು ಹಾಕಿದ್ದೀನಿ ನೋಡಿ. ಎರಡು ಹಾಕಿ ಈ ಥರ ರೆಡ್ ಆಗಬೇಕು. ಅದನ್ನು ಕಲರ್ ಚೆನ್ನಾಗಿ ರೆಡ್ ಆಯಿತು ಅಂದರೆ ಆವಾಗ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ, ಮತ್ತು ಕೊತ್ತಂಬರಿ ಕಟ್ ಮಾಡಿ ಇಟ್ಟಿದ್ದೀನಿ, ಮತ್ತು ಕರಿಬೇವು ಕಟ್ ಮಾಡಿ ಇಟ್ಟಿದ್ದೀನಲ್ವ, ಎಲ್ಲ ಸ್ವಚ್ಛ ತೊಳ್ಕೊಂಡು ಅದನ್ನು ಹಾಕಿದ್ದೀನಿ ನೋಡಿ. ಆ್ಯಡ್ ಮಾಡಿದ್ದೀನಿ ನೋಡಿ. ಇದರಲ್ಲಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಕೊಡಬೇಕು ನೋಡಿ. ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಬಜ್ಜಿ ಪಲ್ಯದು. ಹಾಗಾಗಿ ನೋಡಿ ಇವಾಗ ಹಾಕಿ ಎಣ್ಣೆಲಿ ಹಾಕಿಟ್ಟಿದ್ದೀನಿ. ಹಾಕಿಟ್ಟು ಚೆನ್ನಾಗಿ ರೆಡ್ ಕಲರ್, ಅವನು ಕೆಂಪು ಕಲರ್ ಆಗಬೇಕು ನೋಡಿ. ಬ್ರೌನ್ ಕಲರ್ ಅದು ಅಂದರೆ ಒಗ್ಗರಣೆ ಸರಿಯಾಗಿ ಕೊಡ್ತದೆ. ಹಾಗಾಗಿ ಮೇಲೆ ಮುಚ್ಚಿನಿ ನೋಡ್ರಿ. ಒಳಗೆ ಚೆನ್ನಾಗಿ ಕುದಿಬೇಕಂತ ಮೇಲೆ ಮುಚ್ಚಿದ್ದೀನಿ. ಇವಾಗ ನೋಡಿ ರೆಡ್ ಕಲರ್ ಬಂದಿದೆ ನೋಡಿ. ಕಲರ್ ಆಗಿದೆ. ಇವಾಗ ಕಲರ್ ಆದಮೇಲೆ ಏನು ಮಾಡಬೇಕು ಅಂದರೆ ಇದಕ್ಕೀಗ ಅದು ಹಸಿ ಹುಣಸಿನ್ಕಾಯ್ದು ರಸ ಮಾಡಿದ್ದೀವಲ್ರಿ, ತೆಗೆದಿದ್ದೀವಲ್ರಿ, ಆ ರಸ ಇದ್ರಾಗ ಹಾಕಿ ಒಗ್ಗರಣೆ ಕೊಡಬೇಕು ನೋಡಿರಿ. ಈ ಥರ ಇವಾಗ ಹಾಕ್ತಿದ್ದೀನಿ ನೋಡಿರಿ. ಈಗ ಪ್ಲೇಟ್ ತೊಗೊಂಡು ಮುಚ್ಚಿ ಮೇಲಿಟ್ಟು ಒಗ್ಗರಣೆ ಹಾಕ್ತೀನಿ ನೋಡಿ. ಸ್ವಲ್ಪ ರೆಡ್ ಆಗಲಿ ಅಂತೇಳಿ ಇದು ಮಾಡ್ತಾಯಿದ್ದೀನಿ. ಚೆನ್ನಾಗಿ ರೆಡ್ ಆಗಿದೆ ನೋಡಿ. ಇವಾಗ ರೆಡ್ ಆದಮೇಲೆ ಈಗ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಹಸಿ ಹುಣಸಿನ್ಕಾಯ್ದು ರಸ ಹಾಕ್ಬೇಕು ನೋಡಿರಿ. ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಅದು ಒಗ್ಗರಣೆ ಕೊಡಬೇಕು ನೋಡಿರಿ. ಈ ಥರ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿ ಒಗ್ಗರಣೆ ಕೊಡಬೇಕು ಅಂದ್ರೆ ಟೇಸ್ಟ್ ಬರ್ತದೆ ರೀ. ಹಾಗಾಗಿ ಹಿಂಗೆಲ್ಲ ಹಾಕಿದ್ದೀನಿ ನೋಡಿ. ಒಗ್ಗರಣೆ ಹಾಕಿದ್ದೀನಿ. ಹಸಿ ಹುಣಸಿನ್ಕಾಯ್ದು ರಸದ್ದು ಒಗ್ಗರಣೆ ಹಾಕ್ಕೊಂಡು ಇವಾಗ ಹಸಿದು ಬೇಕಾದರೆ ಹಸಿದು ಖಾರ ಹಾಕ್ಕೊಳ್ಳಿ, ಒಣಗಿದ್ದು ಬೇಕಾದರೆ ಒಣಗಿದ್ದು ಹಾಕೋರಿ. ಒಣಗಿದ್ದು ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಒಣಗಿದ್ದು ಹಾಕಿದ್ದೀನಿ ನೋಡಿ. ನಾವು ಸ್ವಲ್ಪ ಖಾರ ಜಾಸ್ತಿ ಉಣ್ತೇವೆ, ಹಾಗಾಗಿ ಖಾರ ಜಾಸ್ತಿ ಹಾಕಿ ನೋಡಿರಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಉಪ್ಪು ಅಂದರೆ ಹುಣಸೆ ಹಣ್ಣು ಜಾಸ್ತಿ ಇರುತ್ತಲ್ರಿ, ಹುಳಿ ಇರುತ್ತಲ್ಲ, ಹಾಗಾಗಿ ಉಪ್ಪು ಜಾಸ್ತಿ ಬೇಕಾಗ್ತದೆ ನೋಡಿರಿ. ಮತ್ತು ಅರ್ಶಿಣ ಹಾಕ್ತಾಯಿದ್ದೀನಿ ನೋಡಿ. ಅರ್ಶಿಣ ಕಲರ್ನೂ ಬರುತ್ತೆ ಮತ್ತು ಹೆಲ್ದಿನೂ ಆಗಿರುತ್ತಲ್ಲ, ಹಾಗಾಗಿ ಅರ್ಶಿಣ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು ನೋಡಿರಿ. ಚಮಚ ತೊಗೊಂಡು ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು. ಯಾವ ಥರ ಆಗಿದೆ ಇಲ್ಲ ಅಂತ ನೋಡ್ಕೊಳ್ಳೋ ಸಲುವಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಕೋಬೇಕು ರೀ. ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಇದು ಹುಣಸಿನ ಹಣ್ಣಿಂದ ರಸ ಇರ್ತದಲ್ರಿ, ಹಾಗಾಗಿ ಚೆನ್ನಾಗಿ ಕುದಿಬೇಕು ರೀ. ಇದು ಚೆನ್ನಾಗಿ ಕುದೀತಂದ್ರೆ ಇದು ಸ್ಮೆಲ್ ಒಂಥರ ಟೇಸ್ಟಿ ಬರುತ್ತೆ ರೀ. ಹಾಗಾಗಿ ನೋಡಿ, ನಾವು ಖಾರ ಜಾಸ್ತಿ ಉಣ್ಣೋ ಕಡೆ ಇನ್ನೊಂದು ಸ್ವಲ್ಪ ಖಾರ ಹಾಕಿನಿ. ಯಾಕಂದರೆ ರೆಡ್ ಕಲರ್ ಇದೆ ನೋಡ್ಲಿಕ್ಕೆ ಅಷ್ಟೇ ರೀ, ಅದು ಅಷ್ಟು ಖಾರ ಇಲ್ಲ, ಹಾಗಾಗಿ ಜಾಸ್ತಿ ಹಾಕಿನಿ ನೋಡಿರಿ. ಮತ್ತು ನೋಡಿರಿ ಇವಾಗ ಕುದೀತಾ ಇದೆ ನೋಡಿ. ಹುಣಸೆ ಹಣ್ಣಿಂದ ರಸ ಅದೆಲ್ಲರಿ ಹಾಕಿದ್ದೀನಿ. ಒಗ್ಗರಣೆ ಹಾಕಿನಲ್ರಿ, ಕುದೀತಾ ಇದೆ. ಅದ್ರಾಗ ಈಗ ಏನು ಮಾಡ್ಬೇಕು ರೀ, ನಾ ಏನೇನು ತರಕಾರಿ ಕಟ್ ಮಾಡೀನಿ ಎಲ್ಲ ಹಾಕ್ಬೇಕು ನೋಡಿರಿ. ತರಕಾರಿ ಏನೇನದ ಅಂದರೆ ಮೆಂತ್ಯ ಪಲ್ಯ ಇದೆ, ಟಮಾಟೆ ಇದೆ, ಗಜ್ರಿ ಇದೆ, ಅವರೆಕಾಳು ಇದೆ, ಮತ್ತು ಕುಂಬಳಕಾಯಿ ಇದೆ, ಮತ್ತು ಬದನೆಕಾಯಿ ಇದೆ. ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಲ್ರಿ, ಅದೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಎಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿರಿ. ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡು ಕುದಿಸ್ಕೋಬೇಕು ರೀ. ಕುದಿಸ್ಕೊಂಡ್ಮೇಲೆ ಇದ್ರಾಗ ಈಗ ಆಮೇಲೆ ನೋಡಿರಿ, ಇದು ಕುದಿಲತ್ತಂದ್ರೆ ಅವಾಗ ಏನು ಮಾಡಬೇಕು ಅಂದ್ರೆ ಅವೆಲ್ಲ ಕಾಳೆಲ್ಲ ನಾ ಕುದಿಸಿಟ್ಟಿನಲ್ರಿ ಮಿಕ್ಸಿದಾಗ, ಅದು ಕುಕ್ಕರ್ದಾಗ ಹಾಕಿಟ್ಟಿನಿ ಕುದಿಸಿನಲ್ರಿ, ಮೆತ್ತಗೆಲ್ಲ ಕುದಿಸ್ಕೊಂಡಿನಲ್ರಿ. ಅವು ತೊಗೊಂಡು ಅವೆಲ್ಲ ಹಾಕ್ಬೇಕು ರೀ. ಇದ್ರಾಗ ತರಕಾರಿ ಎಲ್ಲ ಹಾಕಿದ್ಮೇಲೆ, ತರಕಾರಿ ಕುದ್ಮೇಲೆ ಇವು ಹಾಕ್ಬೇಕು ನೋಡಿರಿ. ಕಾಳು ಹಾಕಿ ಚೆನ್ನಾಗಿ ಮತ್ತು ಮಿಕ್ಸ್ ಮಾಡ್ಬೇಕು ರೀ. ಈ ಥರ ಎಲ್ಲ ಹಾಕಿ ನೋಡಿರಿ. ಕಾಳು ಎಷ್ಟು ಜಾಸ್ತಿ ಎಷ್ಟು ತರಕಾರಿ ಇಷ್ಟು ಅಷ್ಟು ಚೆನ್ನಾಗಿ ಆಗ್ತದೆ ನೋಡಿರಿ. ಹಾಗಾಗಿ ಜಾಸ್ತಿ ಹಾಕ್ಕೋಬೇಕು ರೀ. ಕಾಳನ್ನೂ ಜಾಸ್ತಿನೇ ಇರಬೇಕು, ತರಕಾರಿನೂ ಜಾಸ್ತಿನೇ ಇರಬೇಕು ನೋಡಿರಿ. ಹಾಗಾಗಿ ನಾ ಹಾಕ್ಕೊಂಡೀನಿ ನೋಡಿರಿ. ಈ ಥರ
ಈ ಥರ ತರಕಾರಿದೆಲ್ಲ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿರಿ. ಈ ಥರ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕ್ರಿ. ಇದಕ್ಕೂ ಕುದಿಸೋತನ ಏನು ಮಾಡ್ಬೇಕ್ರಿ, ಇಲ್ಲಿ ಏನು ಮಾಡ್ಕೋಬೇಕು ಅಂದ್ರೆ ಕಡ್ಲೆ ಹಿಟ್ಟು ಇರ್ತದಲ್ಲ ರೀ, ಸ್ವಲ್ಪ ಬಿಸಿನೀರು ಮಾಡ್ಕೋಬೇಕು. ಬಿಸಿನೀರು ಮಾಡಿಕೊಂಡು ಕಡ್ಲೆ ಹಿಟ್ಟು ಹಾಕಿ ಬಿಸಿನೀರು ಹಾಕಿ ಈ ಥರ ಮಾಡ್ಕೋಬೇಕು ನೋಡಿರಿ. ಚೆನ್ನಾಗಿ ಕಲಿಸ್ಕೋಬೇಕು, ಗಂಟಾಗಲ್ದಂಗೆ ಕಲಿಸ್ಕೋಬೇಕು ನೋಡಿರಿ. ಈ ಥರ ಎಲ್ಲ ಚೆನ್ನಾಗಿ ಹಿಟ್ಟು ಜಾಸ್ತಿ ಹಾಕಬೇಕು ರೀ. ಹಿಟ್ಟು ಜಾಸ್ತಿ ಹಾಕಿದೆ ಅಂದ್ರೆ ಗಟ್ಟಾಗ್ತದೆ ರೀ. ಗಟ್ಟಾಯ್ತಂದ್ರೆ ಏನಾಗ್ತದೆ, ಬಜ್ಜಿ ಪಲ್ಯ ಖರಾಬ್ ಆಗೋದಿಲ್ಲ ರೀ, ಅಂದ್ರೆ ಕೆಡೋದಿಲ್ಲ, ಭಾಳ ದಿನ ಇರುತ್ತೆ ರೀ. ಒಂದು 4 ದಿವಸ 1 ವಾರ ಆದ್ರೂ ಏನೂ ಆಗೋದಿಲ್ಲ ನೋಡಿರಿ. ಈ ಥರ ಗಟ್ಟಿತ್ತಂದ್ರೆ ಏನೂ ಆಗೋದಿಲ್ಲ ರೀ. ಹಾಗಾಗಿ ಸ್ವಲ್ಪ ಹಿಟ್ಟು ಗಟ್ಟಿ ಮಾಡ್ಕೋಬೇಕು ರೀ. ಹಿಟ್ಟು ಗಟ್ಟಿ ಮಾಡ್ಕೊಂಡು ಜಾಸ್ತಿ ಹಿಟ್ಟು ಹಾಕ್ಬೇಕು ರೀ, ಅಂದ್ರೆ ಏನಾಗ್ತದೆ ಅದು ಮತ್ತು ಬಜ್ಜಿ ಟೇಸ್ಟೂ ಚೆನ್ನಾಗಿರ್ತದೆ ರೀ, ಮತ್ತು ಭಾಳ ದಿವಸನೇ ಇರ್ತದೆ ರೀ. ಇದು ಎಲ್ಲ ಪ್ರವಾಸಕ್ಕೆ ಹೋದ್ರೂ ತೊಗೊಂಡು ಹೋಗ್ಬೋದು ರೀ. ಏನು ಅದರಲ್ಲಿ ಏನಿಲ್ಲ, ಹುಳಿ ಇರ್ತದಲ್ಲ ರೀ, ಏನು ಹಾಗಾಗಿ ಖರಾಬ್ ಆಗೋದಿಲ್ಲ, ಇದು ಚೆನ್ನಾಗಿರುತ್ತೆ. ಹಾಗಾಗಿ ಮಾಡ್ಕೊಂಡು ಹೋಗ್ಬೇಕು ರೀ. ಹಿಂಗೆ ಎಲ್ಲಿಗೆ ಪ್ರವಾಸಕ್ಕೆ ಹೋಗೋದ್ರೆ ಪಿಕ್ನಿಕ್ ಹೋಗ್ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು ರೀ, ಚೆನ್ನಾಗಿರುತ್ತೆ ರೀ. ಹಾಗಾಗಿ ಹಿಟ್ಟು ಚಲೋ ಗಟ್ಟಿ ಮಾಡ್ಕೋಬೇಕು ರೀ. ಗಟ್ಟಿ ಮಾಡ್ಕೊಂಡಷ್ಟು ಅಂತಾರೆ ಜಲ್ದಿ ಕೆಡೋದಿಲ್ಲ ರೀ. ಹಾಗಾಗಿ ಚೆನ್ನಾಗಿ ಹಿಟ್ಟು ಜಾಸ್ತಿ ಹಾಕ್ಬೇಕು ನೋಡಿರಿ. ಅದ್ರಾಗ ಈಗ ನೋಡಿರಿ, ನಾ ಎಲ್ಲ ಹೆಸ್ರು ಬಂದಿದ್ದು ನೋಡಿರಿ. ಈ ಥರ ಹೆಸ್ರು ಬಂದಮೇಲೆ ಏನು ಮಾಡಬೇಕು, ಅದು ಹಿಟ್ಟು ಕಲಸಿಟ್ಟಿನಲ್ಲ ರೀ, ಇದು ಹಿಟ್ಟು ಹಾಕ್ಬೇಕು ರೀ. ಹಿಟ್ಟು ಕಲಸಿಟ್ಟಿನ ಹಿಟ್ಟು ಹಾಕಬೇಕು. ಹಿಟ್ಟು ಹಾಕಿ ಮತ್ತು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿರಿ. ಹೆಸ್ರು ಬಂದಿದೆ ನೋಡಿರಿ. ಈ ಥರ ಕುದೀತಾ ಇದೆ ಅಲ್ವಾ, ಇದು ಚೆನ್ನಾಗಿ ಕುದೀತಂದ್ರೆ ಈಗ ಏನು ಮಾಡಬೇಕು ಅಂದ್ರೆ ಹಿಟ್ಟು ಕಲಸಿಟ್ಟಿದ್ದಲ್ಲ ರೀ, ಅದು ಹಿಟ್ಟಿದ್ರಾಗ ಹಾಕೋತ ಹೋಗ್ಬೇಕು ರೀ. ಹಾಗಾಗಿ ಹಾಕ್ತಾಯಿದ್ದೀನಿ ನೋಡಿರಿ. ಈಗ ಇದು ಕುದೀತಾ ಇದೆ ನೋಡಿ. ಈಗ ಕುದೀತಾ ಇದ್ರೆ ಇದ್ರ ಹಿಟ್ಟು ಹಾಕ್ಲತ್ತೀನಿ ನೋಡಿರಿ. ಈ ಥರ ಹಿಟ್ಟು ಹಾಕ್ಕೊಳತ್ತೀನಿ. ಜಾಸ್ತಿ ಕುದಿಲತ್ತದಲ್ಲ ರೀ, ಹೊಗೆ ಹೊಂಟದ ಒಳಗಿಂದು, ಹಾಗಾಗಿ ಕಾಣಿಸ್ತಾ ಇಲ್ಲ ಸರಿಯಾಗಿ. ಹಿಟ್ಟು ಹಾಕೋಬೇಕು ರೀ. ಇದು ಹಿಟ್ಟು ಹಾಕ್ಕೊಂಡು ಚಲೋ ಕಲಿಸ್ಕೋಬೇಕು ನೋಡಿರಿ. ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಂತ ಇರ್ಬೇಕು ನೋಡಿರಿ. ಕೈ ಆಡಿಸ್ಕೊಂತ ಗಡ್ಡಿ ಆಗಿಬಿಡ್ಬಾರ್ದು ನೋಡಿರಿ, ಒಳಗೆ ಗಂಟುಗಳು ಆಗ್ಬಾರ್ದು ನೋಡ್ರಿ. ಸಲುವಾಗಿ ಏನು ಮಾಡಬೇಕು, ಚೆನ್ನಾಗಿ ಕೈ ಆಡಿಸ್ತಾ ಇರ್ಬೇಕು ನೋಡಿರಿ. ಈ ಥರ ಕೈ ಆಡಿಸ್ಕೊತ ಹಾಕೋತಿರ್ಬೇಕು ರೀ. ಪೂರ್ತಿ ಹಿಟ್ಟು ಹಾಕಿ ಚಲೋ ಗಟ್ಟಿ ಕೈ ಆಡಿಸ್ಕೊತಿರ್ಬೇಕು ರೀ ಎಲ್ಲ ಕಡೆ. ಅಂದ್ರೆ ಎಲ್ಲ ಹಿಟ್ಟು ಮಿಕ್ಸ್ ಆಗಬೇಕು. ತರಕಾರಿ ಮತ್ತು ಕಾಳು ಇರ್ತಾವಲ್ಲ ರೀ, ಎಲ್ಲ ಮಿಕ್ಸ್ ಆಗಬೇಕಲ್ರಿ, ಅದ್ರ ಸಲುವಾಗಿ ಚೆನ್ನಾಗಿ ಕೈ ಆಡಿಸ್ಬೇಕು ನೋಡಿರಿ. ಈ ಥರ ಕೈ ಆಡಿಸ್ತಾ ಇರಬೇಕು, ಚೆನ್ನಾಗಿ ಕಲಿಸ್ಕೋಬೇಕು ನೋಡಿರಿ. ಈ ಥರ ಹಿಟ್ಟೆಲ್ಲ ಮಿಕ್ಸ್ ಆಗಬೇಕು ರೀ ಒಳಗೆ. ಹಾಗಾಗಿ ಗಟ್ಟದ ನೋಡಿರಿ, ಹಿಟ್ಟು ಜಲ್ದಿ ಬೀಳ್ತಾ ಇಲ್ಲ, ಹಾಗಾಗಿ ಕೈಯಿಂದ ಹಾಕ್ತಾಯಿದ್ದೀನಿ ನೋಡಿರಿ. ಹಿಟ್ಟಿದು ಚೆನ್ನಾಗಿ ಕಲಿಸ್ಕೊಂಡಿದ್ದೆಲ್ಲ ಹಿಟ್ಟೆಲ್ಲ ಏನು ಮಾಡ್ಬೇಕು ರೀ, ಪೂರ್ತಿ ಹಾಕ್ಬೇಕು ರೀ. ಒಳಗೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು ನೋಡಿರಿ. ಬಜ್ಜಿ ಭಾಳ ಸೂಪರ್ ಆಗಿತ್ತು ರೀ. ನಮ್ಮದು ಎಷ್ಟು ಉಂಡ್ರೂ ಉಣ್ಬೇಕು ಅನಿಸ್ತೈತೆ, ಅಷ್ಟು ಚೆನ್ನಾಗಾಗಿತ್ತು ನೋಡಿರಿ. ಮತ್ತು ಇವಾಗ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು ರೀ. ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈ ಆಡಿಸ್ಕೊತ ಇರ್ಬೇಕು ರೀ. ಜಾಸ್ತಿ ಟೈಮ್ ಕೈ ಆಡಿಸ್ಬೇಕು ನೋಡಿರಿ. ಇದಕ್ಕೆಲ್ಲ ಕಡೆ ಮಿಕ್ಸ್ ಆಗ್ಬೇಕಲ್ಲ ರೀ, ಅದು ಸಲುವಾಗಿ ಏನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿರ್ಬೇಕು ನೋಡಿ. ಈ ಥರ ಕೈ ಆಡಿಸ್ತಾ ಇರ್ಬೇಕು ನೋಡಿ. ಇದು ಎಷ್ಟು ಕೈ ಆಡಿಸ್ತೀವಿ ಅಷ್ಟು ಬಜ್ಜಿ ಸೂಪರ್ ಆಗ್ತದೆ ನೋಡಿರಿ. ಹಾಗಾಗಿ ಈ ಥರ ಆಗಿದೆ ನೋಡಿ. ಇವಾಗ ನೋಡಿ ಕಲರ್ ಹೇಗೆ ಬಂದಿದೆ ನೋಡಿ, ಸೂಪರ್ ಆಗಿದೆ. ಕಲರು ಸೂಪರ್ ಬಂದಿದೆ ನೋಡಿ. ಈ ಥರ ನೋಡಿ ಯಾವ ಥರ ಆಗಿದೆ. ಈ ಥರ ಕೈ ಆಡಿಸ್ಕೊತ ಇರ್ಬೇಕು ರೀ. ಜಾಸ್ತಿ ಎಷ್ಟು ಕೈ ಆಡಿಸ್ತೀವೋ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತದೆ ರೀ. ಎಲ್ಲ ತರಕಾರಿ ಕಾಳು ಎಲ್ಲ ಚೆನ್ನಾಗಿ ಮಿಕ್ಸ್ ಆಯ್ತದೆ ನೋಡಿರಿ. ಚೆನ್ನಾಗಿ ಕುದೀತಂದ್ರೆ ಏನು ಮಾಡ್ಬೇಕು ರೀ, ಆವಾಗ ಆಮೇಲೆ ಸಣ್ಣ ಉರಿ ಇಡ್ಬೇಕು ನೋಡಿ. ಸಣ್ಣ ಉರಿ ಮೇಲೆ ಕುದಿಸ್ತಾ ಇರಬೇಕು. ಕುದಿಸೋದಾಯ್ತು ಅಂದ್ರೆ ಏನು ಮಾಡ್ಬೇಕು ರೀ, ಆಮೇಲೆ ಅದು ಒಳಗಿಂದ ಇದು ಅದಲ್ರಿ ಚಮಚೆ ತೆಗಿಬೇಕು. ತೆಗೆದು ಏನು ಮಾಡಬೇಕು ನೋಡಿ, ಈ ಥರ ಚೆನ್ನಾಗಾಗಿದೆ ನೋಡಿ. ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ಸೂಪರ್ ಆಗಿದೆ. ಮತ್ತು ಈ ಥರ ಮಾಡಿಕೊಂಡು ಇವಾಗ ನೋಡಿರಿ, ಇದರಲ್ಲಿ ಇದು ಚಮಚ ಹುಟ್ಟು ತೆಗಿಬೇಕು ರೀ. ಒಳಗಿಂದ ತೆಗೆದಾದ್ಮೇಲೆ ಏನು ಮಾಡ್ಬೇಕು ರೀ ಅಂದ್ರೆ, ಮತ್ತು ಅದ್ರೊಳಗೆ ಕೊತ್ತಂಬರಿ ಮತ್ತು ಎಣ್ಣೆ ಮತ್ತು ಬೆಳ್ಳುಳ್ಳಿ ಶುಂಠಿ ಕುಟ್ಟಿಟ್ಟಿದ್ದೀನಲ್ರಿ, ಅದೆಲ್ಲ ಹಾಕ್ಬೋದು ರೀ. ಹಾಗಾಗಿ ಈ ಥರ ಹಾಕ್ಕೋಬೇಕು ನೋಡಿರಿ. ಇವಾಗ ಕುದ್ದದ್ದು ನೋಡಿರಿ, ಎಲ್ಲ ಕುದೀತಾ ಇದೆ ನೋಡಿ. ಇದ್ರಾಗಿಂದೆಲ್ಲ ತೆಗ್ದೀನಿ ರೀ, ನಾವು ಒಳಗಿನ ಚಮಚೆ ತೆಗ್ದೀನಿ ರೀ. ತೆಗ್ದು ಈ ಥರ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಶುಂಠಿ ಮತ್ತು ಎಣ್ಣೆ ಹಾಕಿ ಈಗ ಮುಚ್ಚಿಡ್ಬೇಕು ರೀ. ಹಾಗೆ ಎಷ್ಟೊತ್ತನ ಆಯಿತು ಅಷ್ಟೊತ್ತನ ಮುಚ್ಚಿಟ್ರಂದ್ರೆ ಇದೇನಾಗ್ತದೆ ರೀ, ಟೇಸ್ಟ್ ಚೆನ್ನಾಗಿ ಬರ್ತದೆ, ಕುದೀತದೂ ಚೆನ್ನಾಗಿ ರೀ. ಹಾಗಾಗಿ ಲೋ ಫ್ಲೇಮಲ್ಲಿ ಸಾವಕಾಶ ಕುದಿಸ್ಬೇಕು ರೀ. ಇದಕ್ಕೆ ಎಷ್ಟು ಸಾವಕಾಶ ಕುದೀತು ಅಷ್ಟು ಚೆನ್ನಾಗಿರ್ತದೆ ರೀ. ಮತ್ತು ಭಾಳ ದಿನ ಕೆಡೋದ್ನೂ ಇಲ್ಲ ರೀ. ಹಾಗಾಗಿ ಏನು ಮಾಡಬೇಕು, ಅದಕ್ಕೆ ಜಾಸ್ತಿ ಕುದಿಸ್ಬೇಕು ನೋಡಿರಿ. ನೋಡಿ ಮಾಡಿರಿ.